ಇನ್ನು ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂ ಮುಖಂಡರು ಸಭೆಯನ್ನ ಕೈಗೊಂಡಿದ್ದಾರೆ. ಶಿವ ಭವಾನಿ ಮಂದಿರದಲ್ಲಿ ಮುಖಂಡರು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡರು ಮತ್ತು ಕಾರ್ಯಕರ್ತರು ನಡೆಸಿದಂತಹ ಮೀಟಿಂಗ್ ಸದ್ಯ ಮುಗಿದಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಡೆಗೆ ಅವರು ಕೂಡ ಭಾಗಿಯಾಗಿದ್ರು ಈ ಸಭೆಯಲ್ಲಿ. ಮುಸ್ಲಿಂ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹೀಗಾಗಿ ಇವರಿಂದ ನ್ಯಾಯ ಸಿಗುವುದಿಲ್ಲ. ಎಲ್ಲ ಈಗ ಕೂಡಿದಂತಹ ಜನರ ಅಭಿಪ್ರಾಯ ತೆಗೆದುಕೊಂಡು ಇನ್ನೊಮ್ಮೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ನಿರ್ಣಯ ಮಾಡ್ತಾರೆ ಅದರ ಜೊತೆ ಹೋಗ್ತೇವೆ. ಈ ರೀತಿ ಸರ್ಕಾರ ಮುಸಲ್ಮಾನರಿಗೆ ಓಲೈಕೆ ಮಾಡೋದು ಬಿಡಬೇಕು. ಅವ್ರಿಗೆ ಏನಾಗಿದೆ ಅಂತಂದ್ರೆ ನಾವು ಏನು ಮಾಡಿದರೂ ಕಾಂಗ್ರೆಸ್ ಸರ್ಕಾರ ನಮ್ಮ ಪರವಾಗಿ ನಿಲ್ಲುತ್ತದೆ ಅನ್ನತಕ್ಕಂಥ ಧೈರ್ಯ ಇದೆ. ಅದಕ್ಕಾಗಿಯೇ ನಾನು ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ದೇನೆ, ನೀವು ಮುಸಲ್ಮಾನರ ಪರವಾಗಿ ನಿಲ್ಲುವುದನ್ನು ಬಿಡಿ. ಹಿಂದೂ ಸಮಾಜ ಇವತ್ತು ಏನು ಅವಮಾನ ಆಗಿದೆ ಆ ಕಳಂಕವನ್ನು ಅಳಿಸ್ತಕ್ಕಂಥ ಕೆಲಸ ಮೊದಲು ಸರ್ಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ ಸರ್. 8 ಜನರಿಗೆ ಅರೆಸ್ಟ್ ಮಾಡ್ತಾರೆ, ಯಾರಿಗೋ ತೊಗೊಂಬರ್ತಾರೆ, ಒಂದು FIR ಆಗ್ತಾರೆ, ಒಂದು ಸ್ವಲ್ಪ ದಂಡ ಆಗ್ತದೆ, ಬಿಟ್ಬಿಡ. ಹಂಗಲ್ಲ, ಯಾರೋ ಮೌಲಾಗಳು ಯಾರಿದ್ರು ಅವ್ರು ಕರ್ಕೊಂಬರ್ರಿ. ಯಾರಿಗಾರು ಹಿಡ್ಕೊಂಬಂದ್ರೆ 200 ಜನ ಯಾಕೆ ಸೇರಿದ್ರು ಅಲ್ಲಿ? ಇದು ಪ್ರಶ್ನೆ ಇದೆ. ಎಲ್ಲರದ ಅಭಿಪ್ರಾಯ ಏನಿದೆ, ಇನ್ನೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಬೇಕಂತ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತೀವಿ. ಮುಸ್ಲಿಂ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹೀಗಾಗಿ ಇವರಿಂದ ನ್ಯಾಯ ಸಿಗುವುದಿಲ್ಲ. ರಾಜ್ಯಸಭಾ ಸದಸ್ಯರಾದಂತಹ ನಾರಾಯಣ ಸಾ ಬಾಂಡೆಗೆ ಅವರು ಕೂಡ ಮಾತನಾಡ್ತಾ ಇದ್ರು. ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು, ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಯಾಕಂದ್ರೆ ಸರ್ಕಾರ ಒಂದು ಕಡೆ ಮುಸ್ಲಿಮರನ್ನ ಓಲೈಕೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ನಮಗೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾರಣದಿಂದಾಗಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಬಗ್ಗೆ ವಿಜೇಂದ್ರ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ರು, ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯ ಮೇಲೆ ಕಲ್ಲು ಚಪ್ಪಲಿ ತೂರಾಟದ ಪುಂಡಾಟಿಕೆ ನಡೆದಿರುವುದು ಅತ್ಯಂತ ಖಂಡನೀಯ, ಹೇಯ ಕೃತ್ಯ. ಈ ಓಲೈಕೆ ದುರಾಡಳಿತದ ತುಘಲಕ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಶಾಂತಿ ಕದಡುವ ಕಿಡಿಗೇಡಿಗಳಿಗೆ ರಾಜಾಶ್ರಯ ಸಿಕ್ಕಿದೆ. ಪೊಲೀಸರ ಉಪಸ್ಥಿತಿಯಲ್ಲಿ ಕಲ್ಲು ತೂರಾಟ ನಡೆದರೆ ರಾಜ್ಯದಲ್ಲಿ ಸಾಮಾನ್ಯ ಜನರಿಗೆ ಸುರಕ್ಷತೆಯಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೂಗಳ ಹಬ್ಬ ಮತ್ತು ಮೆರವಣಿಗೆಗಳನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವ ಇಂಥ ನಿರಂತರ ದಾಳಿಗಳು ವ್ಯವಸ್ಥಿತ ಪಿತೂರಿಯಂತೆ ಕಾಣುತ್ತಿದೆ. ರಾಜ್ಯ ಸರ್ಕಾರ ತಮ್ಮ ಪರ ನಿಲ್ಲಲಿದೆ ಎನ್ನುವ ಧೈರ್ಯದಿಂದ ಇಂತಹ ಪುಂಡಾಟಿಕೆ ನಡೆಸಲು ಸಾಧ್ಯವಿಲ್ಲ. ಈಗಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಓಲೈಕೆ ರಾಜಕೀಯವನ್ನು ಬಿಡಬೇಕು. ರಾಷ್ಟ್ರದ ಅಸ್ಮಿತೆಯಾಗಿರುವ ಶಿವಾಜಿ ಮಹಾರಾಜರ ಗೌರವಕ್ಕೆ ಧಕ್ಕೆ ತಂದವರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ನಮ್ಮ ಆರಾಧ್ಯ ಪುರುಷರ ನಾಡಿನ ಅಸ್ಮಿತೆಯ ವಿಷಯದಲ್ಲಿ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರವಿಮುಖಿ, ನಾವು ಗಮನಿಸ್ತಾ ಇರೋ ಹಾಗೆ ನಿನ್ನೆ ನಡೆದಂತಹ ಘಟನೆಯ ವಿಜುವಲ್ಸ್ ಈಗ TV9ಗೆ ಲಭ್ಯವಾಗಿರೋದು. ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕಲ್ಲು ತೂರಾಟ ಮಾಡ್ತಾ ಇರುವಂತಹ ದೃಶ್ಯಗಳು. ಈಗ ತನ್ವೀರ್ ಸೇರಿದಂತೆ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ವಿಡಿಯೋ ಕ್ಲಾರಿಟಿ ಕೂಡ ಸಿಕ್ಕಿರುವಂತದ್ದು. ವಿಡಿಯೋ ಗಮನಿಸ್ತಾ ಇದ್ದಾಗ ಅವರು ಬೇಕು ಅಂತಲೇ ಮಾಡಿರೋದು ಗೊತ್ತಾಗಿದೆ ರವಿಮುಖಿ. ಹೌದು, ಪ್ರಮುಖವಾಗಿ ಹೇಳಬೇಕಂದ್ರೆ ನಿನ್ನೆ ದಿನ ನಡೆದಂಥ ಘಟನೆಯಿಂದ ಬಾಗಲಕೋಟೆ ಸಂಪೂರ್ಣವಾಗಿ ಏನು ಉದ್ವಿಗ್ನ ವಾತಾವರಣದಿಂದ ಕೂಡಿರುವಂಥದ್ದು. ಅದರಲ್ಲೂ ಕೂಡ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಇದೀಗ ಪೊಲೀಸರವರೇ ಈಗ ಒಂದು ವಿಡಿಯೋನ ರಿಲೀಸ್ ಮಾಡಿರುವಂಥದ್ದು. ಯಾಕಂದರೆ ತನ್ವೀರ್ ಹವಾಲ್ದಾರ್ ಅಂತ ಏನು ಒಬ್ಬ ಯುವಕ ಇದ್ದಾನೆ, ಈತ ತಲೆ ಮೇಲೆ ಸ್ಕಲ್ ಟೋಪಿ ಹಾಕಿಕೊಂಡಿರ್ತಾನೆ ಮತ್ತು ಮಸೀದಿಯ ಒಳಗಡೆನೇ ಇರ್ತಾನೆ. ಮಸೀದಿಯ ಕಾಂಪೌಂಡ್ ಒಳಗಡೆ ಇದ್ಕೊಂಡು ಕಲ್ಲನ್ನು ಎಸೆರುವಂಥ ಒಂದು ದೃಶ್ಯ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅದನ್ನು ಕೂಡ ಈಗಾಗಲೇ ಪೊಲೀಸರನ್ನೇ ಖುದ್ದಾಗಿ ರಿಲೀಸ್ ಮಾಡಿರುವಂಥದ್ದು. ಆ ಮೂಲಕ ಸೂಕ್ತವಾದಂತಹ ವಿಡಿಯೋ ಸಾಕ್ಷಿಗಳನ್ನು ಕಲೆ ಹಾಕಿ ಸಂಪೂರ್ಣವಾಗಿ ಕೂಲಂಕುಷವಾಗಿ ವಿಚಾರಿಸಿನೇ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆತ ಮಸೀದಿಯಲ್ಲಿ ಇದ್ದಂತಹ ಕಲ್ಲನ್ನು ಎಸೆದಿರ್ತಾರೆ.
ಆತನು ಕೂಡ ಈಗಾಗಲೇ ವಿಚಾರಣೆ ವೇಳೆ ನಾನೇ ಕಲ್ಲು ತೂರಿದ್ದು ಅಂತ ಈಗಾಗಲೇ ಒಪ್ಪಿಕೊಂಡಿದ್ದಾನೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರು ಕೂಡ ನಮಗೆ TV9ಗೆ ಸ್ಪಷ್ಟವನ್ನ ಪಡಿಸಿದ್ದಾರೆ. ಇದರ ಜೊತೆಗೆ ಈತನ ಜೊತೆಗಿದ್ದ ಸುಮಾರು ಒಂದು 7 ಜನರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ, ಒಂದು ಕಡೆ ಕಲ್ಲು ಎಸೆದವನ್ನ ಈಗಾಗಲೇ ತನ್ವೀರ್ ಅಂತಾನೆ ಹೇಳ್ಕೊಂಡು 2 ಕಲ್ಲಿದಾವೆ, 2 ಕಲ್ಲನ್ನ ಎಸೆದವನು ತನ್ವೀರ್ ಹವಾಲ್ದಾರ್ ಅನ್ನೋದು ತುಂಬಾನೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮತ್ತು ವಿಡಿಯೋ ಸಾಕ್ಷಿ ಕೂಡ ಸಿಕ್ಕಿದೆ. ಆದರೆ ಇನ್ನೊಂದು ಕಡೆ ಚಪ್ಪಲಿ ಎಸೆದಂತ ವ್ಯಕ್ತಿ ಯಾರು, ಆತನಿಗೆ ಯಾರು ಪ್ರಚೋದನೆ ನೀಡಿದ್ರು, ಆತ ವ್ಯಕ್ತಿ ಯಾರು ಅನ್ನೋದು ಕೂಡ ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಏನು 8 ಜನರನ್ನ ನಾವು ಬಂಧನ ಮಾಡಿದ್ವಿ, ಅದರಲ್ಲಿ ಚಪ್ಪಲಿ ಎಸೆದ ವ್ಯಕ್ತಿ ಕೂಡ ಇದ್ದಾನೆ ಅನ್ನೋ ಮಾತನ್ನ ಈಗಾಗಲೇ SP ಅವರು ಹೇಳಿದ್ದಾರೆ. ಆದರೆ ಇಂತಹ ವ್ಯಕ್ತಿ ಅಂತ ಅವರು ನಿಖರವಾಗಿ ಅದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಇದೊಂದು ಕಡೆ. ಆದರೆ ಇನ್ನೊಂದು ಕಡೆ ಏನು ರಾತ್ರೋರಾತ್ರಿ ಸುಮಾರು ತರಕಾರಿ ಮಾರುಕಟ್ಟೆಯಲ್ಲಿ 4 ತಳ್ಳು ಗಾಡಿಗಳಿಗೆ ಏನು ಬೆಂಕಿ ಹಚ್ತಾರೆ, ಆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರು ಅನ್ನೋದು ಕೂಡ ಇದುವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟರೆ ಅದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ. ಇದೆಲ್ಲವನ್ನು ಕೂಡ ನೋಡಿದರೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಒಂದು ಕಡೆ ಏನು ಪೊಲೀಸರನ್ನ ಬಂಧನ ಮಾಡ್ತಿದ್ರೆ, ಇನ್ನೊಂದು ಕಡೆ ಹಿಂದೂ ಮುಖಂಡರು ಕಾರ್ಯಕರ್ತರು ಈಗಾಗಲೇ ಕಿಲ್ಲಾವಣಿಯ ಶಿವಭವಾನಿ ದೇವಸ್ಥಾನದಲ್ಲಿ ಸಭೆಯನ್ನ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ. ಒಂದು ಸುತ್ತಿನ ಸಭೆಯಲ್ಲಿ ಅವರಿಗೂ ಯಾವುದೇ ರೀತಿಯ ಪೂರ್ಣ ಪ್ರಮಾಣದ ನಿರ್ಣಯವನ್ನು ಕೈಗೊಂಡಿಲ್ಲ. ಕೆಲವೊಂದಿಷ್ಟು ಮುಖಂಡರು ಇನ್ನೊಮ್ಮೆ ಶೋಭಾಯಾತ್ರೆ ಮಾಡೋಣ, ಶಿವಾಜಿ ಏನು ಜಯಂತಿಗೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಇನ್ನೊಂದು ಸಭೆಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗಾಗಲೇ ಇನ್ನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಈ ಶಿವಭವಾನಿ ಮಂದಿರದಲ್ಲೇ ಒಳಗಡೆ ಹಿಂದೂ ಮುಖಂಡರು ಸಭೆ ನಡೆಸಿ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ, ಪುನಃ ಮೆರವಣಿಗೆ ಮಾಡ್ತಾರೆ ಏನು ಅನ್ನೋದನ್ನ ಸಭೆಯ ನಂತರ ತಿಳಿಸೋಕೆ ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.